ನಮಸ್ಕಾರ ವೀಕ್ಷಕರೇ. ಕಳೆದ ವರ್ಷ ಇಷ್ಟೊತ್ತಿಗೆಲ್ಲ ನಟ ದರ್ಶನ್ ಸೇರಿದಂತೆ ಕೆಲ ಆರೋಪಿಗಳು ರೇಣುಕಾ ಸ್ವಾಮಿ ಅನ್ನೋ ವ್ಯಕ್ತಿಯನ್ನ ಬರ್ಬರವಾಗಿ ಬಿಭತ್ಸವಾಗಿ ಕೊಲೆ ಮಾಡಿದ್ರು ಅನ್ನುವಂತಹ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗ್ತಾ ಇತ್ತು. ಬಟ್ ಈಗ ಮತ್ಯಾಕ್ ಆ ವಿಚಾರ ಮಾತಾಡ್ತಾ ಇದೀವಿ? ದರ್ಶನ್ ಬೇಲ್ ಮೇಲೆ ಆಚೆ ಇದ್ದಾರೆ, ಆರಾಮಾಗಿ ಶೂಟಿಂಗ್ ನಲ್ಲಿ ಭಾಗಿಯಾಗ್ತಿದ್ದಾರೆ, ವಿದೇಶಕ್ಕೆ ಹೋಗೋಕೆಲ್ಲ ಕೋರ್ಟ್ ಪರ್ಮಿಷನ್ ಬೇರೆ ಕೊಟ್ಟಿದೆ. ಈಗ ಮತ್ತೆ ಅದೇ ಸುದ್ದಿಯನ್ನ ಮಾತಾಡ್ತಾ ಇದ್ದೀವಿ ಅಂತ ಬಹುತೇಕರು ಪ್ರಶ್ನೆ ಮಾಡಬಹುದು. ಬಟ್ ನಟ ದರ್ಶನ್ ಅವರನ್ನ ಅವರ ಅಭಿಮಾನಿಗಳು ಎಷ್ಟರ ಮಟ್ಟಿಗೆ ಪ್ರೇರಣೆಯಾಗಿ ತೆಗೆದುಕೊಳ್ತಾರೆ ಎಲ್ಲಾ ವಿಚಾರಗಳಲ್ಲಿ ಅನ್ನೋದಕ್ಕೆ ಈ ಕೊಲೆ ಪ್ರಕರಣ ಕೂಡ ಸಾಕ್ಷಿಯಾಗ್ತಾ ಇದೆ. ಪ್ರಮುಖವಾಗಿ ಸಿನಿಮಾ ರಿಲೀಸ್ ಆದಾಗ ಅವ್ರನ್ನ ಬೆಂಬಲಿಸ್ತಾರೆ. ಅವ್ರು ಮಾಡಿರುವಂತಹ ಹೇರ್ ಸ್ಟೈಲ್ ಇರಬಹುದು ಅಥವಾ ಕಾಸ್ಟ್ಯೂಮ್ಸ್ ಇರಬಹುದು, ಎಲ್ಲವನ್ನ ಕೂಡ ಅಭಿಮಾನಿಗಳು ಕಾಪಿ ಮಾಡಿರೋದನ್ನ ಕೂಡ ಗಮನಿಸಿದ್ವಿ. ಆದ್ರೆ ಒಬ್ಬ ನಟ ಹೇಗೆಲ್ಲ ಉದಾಹರಣೆಯಾಗಿ ನಿಂತ್ಕೊಳ್ತಾರೆ, ಹೇಗೆಲ್ಲ ಇನ್ಸ್ಪಿರೇಷನ್ ಆಗ್ತಾರೆ ಅನ್ನೋದಕ್ಕೆ ಇದು ಕೂಡ ಎಕ್ಸಾಂಪಲ್. ಕಾರಣ ರೇಣುಕಾ ಸ್ವಾಮಿ ಕೊಲೆ ನಡೆದು ಹೋಯ್ತಲ್ಲ, ನಟ ದರ್ಶನ್ ಅವರು ಕೂಡ ಅದರಲ್ಲಿ ಭಾಗಿಯಾಗಿದ್ರು ಅನ್ನುವಂತಹ ವಿಚಾರ ಇತ್ತಲ್ಲ, ಅಷ್ಟೆಲ್ಲ ಸುದ್ದಿಯಾದ ಬಳಿಕ ಅವರನ್ನೇ ಇನ್ಸ್ಪಿರೇಷನ್ ಆಗಿ ತೆಗೆದುಕೊಂಡು ಮತ್ತೆರಡು ಪ್ರಕರಣಗಳು ರಾಜ್ಯದಲ್ಲಿ ನಡೆದು ಹೋಗಿದೆ ಕೊಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಹಾಗಾದ್ರೆ ಎಲ್ಲಿ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣ ಹೋಲುವಂತಹ ಕೊಲೆಗಳು ನಡೆದು ಹೋಯ್ತು, ಯಾಕ ಕೊಲೆಗಳಾಯ್ತು, ಮಾಡಿದ್ಯಾರು, ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂಟ್ರೆಸ್ಟಿಂಗ್ ಮಾಹಿತಿನ ಈ ಎಪಿಸೋಡ್ ನಲ್ಲಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡದೆ ನೋಡಿ. ಪ್ರಮುಖವಾಗಿ ಕಲಬುರಗಿಯಲ್ಲಿ ಮೊದಲ ಪ್ರಕರಣ ನಮಗೆ ನೋಡೋದಕ್ಕೆ ಸಿಗುತ್ತೆ. ಕಲಬುರಗಿಯ ಸ್ಟೇಷನ್ ಬಜಾರ್ ಪೊಲೀಸ್ ಠಾಣೆಯಲ್ಲಿ ಸುರೇಖಾ ಅನ್ನೋ ಒಬ್ಬ ಹೆಣ್ಣು ಮಗಳು ತನ್ನ ಗಂಡ ಕಾಣೆಯಾಗಿದ್ದಾರೆ ಅಂತ 2 ತಿಂಗಳ ಹಿಂದೆ ಒಂದು ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಯಾವಾಗ ತನ್ನ ಗಂಡ ರಾಘವೇಂದ್ರ ನಾಪತ್ತೆಯಾಗಿದ್ದಾರೆ ಅಂತ ಸುರೇಖಾ ಒಂದು ಕಂಪ್ಲೇಂಟ್ ಅನ್ನ ರಿಜಿಸ್ಟರ್ ಮಾಡ್ತಾರೋ, ಪೊಲೀಸರು ಆ ಪ್ರಕರಣದ ತನಿಖೆಯನ್ನ ತೀವ್ರಗೊಳಿಸಿ ಈಗ ಆರೋಪಿಗಳನ್ನ ಬಂಧಿಸಿದ್ದಾರೆ. ಹೀಗೆ ನಾಪತ್ತೆಯಾಗಿರುವಂತಹ ರಾಘವೇಂದ್ರ ಶವ ರಾಯಚೂರಿನ ಶಕ್ತಿನಗರದಲ್ಲಿ ಪತ್ತೆಯಾಗುತ್ತೆ. ಈಗ ದಟ್ಟ ಅನುಮಾನ, ಈ ರಾಘವೇಂದ್ರ ಶವ ಪತ್ತೆ ಆಗ್ತಾ ಇದ್ದಂತೆ ಪೊಲೀಸರಿಗೆ ಯಾರು ಕೊಲೆ ಮಾಡಿದ್ರು, ಯಾಕ ಕೊಲೆ ಮಾಡಿದ್ರು, ಈ ಪ್ರಕರಣದ ತನಿಖೆಯನ್ನ ತೀವ್ರಗೊಳಿಸಿದಾಗ ಪ್ರಮುಖವಾಗಿ ಇದೇ ರಾಘವೇಂದ್ರಗೆ ಈ ಹಿಂದೆ ಅಶ್ವಿನಿ ಎಂಬ ಮಹಿಳೆ ಜೊತೆ ಸಂಪರ್ಕ ಇತ್ತು ಅನ್ನುವಂತಹ ವಿಚಾರ ಬೆಳಕಿಗೆ ಬರುತ್ತೆ. ಪ್ರಮುಖವಾಗಿ ಅಶ್ವಿನಿ ಮತ್ತೆ ಈ ರಾಘವೇಂದ್ರ ಯಾವುದೇ ಕಾರಣಕ್ಕೆ ದೂರ ಆಗಿರ್ತಾರೆ. ಅಶ್ವಿನಿಗೆ ಈ ಗುರುರಾಜ್ ಎಂಬ ವ್ಯಕ್ತಿ ಜೊತೆ ಸಂಪರ್ಕ ಆ ನಂತರ ಬೆಳೆಯುತ್ತಂತೆ. ಇದು ರಾಘವೇಂದ್ರಗೆ ಗೊತ್ತಾಗಿ ಹಲವಾರು ಬಾರಿ ಅಶ್ವಿನಿಗೆ ನನ್ನ ಹತ್ರ ಬರಬೇಕು, ವಾಪಸ್ ಬಂದ್ಬಿಡು ಅಂತ ಹೇಳಿ ಪದೇ ಪದೇ ಆಕೆಯನ್ನ ಪೀಡಿಸ್ತಾ ಇದ್ದ ಅನ್ನುವಂತಹ ವಿಚಾರ. ಹಾಗಾಗಿ ಯಾವಾಗ ರಾಘವೇಂದ್ರ ಕಾಟ ಜಾಸ್ತಿ ಆಗುತ್ತೋ ಈ ವಿಚಾರವನ್ನ ಇದೇ ಅಶ್ವಿನಿ ತನ್ನ ಪ್ರಿಯಕರ ಗುರುರಾಜ್ಗೆ ಮಾಹಿತಿ ಕೊಡ್ತಾಳೆ. ಹಾಗಾಗಿ ಈ ಗುರುರಾಜ್ ಮಾಡಿದ್ದೇನು ಗೊತ್ತಾ, ಇದೇ ರೇಣುಕಾ ಸ್ವಾಮಿಯನ್ನ ಹೇಗೆ ಆತನನ್ನ ಕರ್ಕೊಂಡು ಬಂದು ಹಲ್ಲೆ ಮಾಡಿ ಮನಸೋ ಇಚ್ಛೆ ಹೊಡೆದು ಆತನನ್ನ ಭೀಕರವಾಗಿ ಕೊಲೆ ಮಾಡಿದ್ರು ಅನ್ನೋದನ್ನ ಗಮನಿಸಿದ್ವಲ್ಲ, ಈ ನಟ ದರ್ಶನ್ ಕೂಡ ಅದರಲ್ಲಿ ಭಾಗಿಯಾಗಿದ್ರು ಅನ್ನುವಂತಹ ವಿಚಾರವನ್ನ ಗಮನಿಸಿದ್ವಲ್ಲ, ಅದೇ ರೀತಿ ಇಲ್ಲಿ ಗುರುರಾಜ್ ಕೂಡ ತನ್ನ ಸ್ನೇಹಿತರ ಜೊತೆ ಗೂಡಿ ಪ್ಲಾನ್ ಮಾಡಿಕೊಂಡು ಅಶ್ವಿನಿ ಮೂಲಕ, ಅಲ್ಲಿ ಪವಿತ್ರ ಮೂಲಕ ಈ ರೇಣುಕಾ ಸ್ವಾಮಿಯನ್ನ ಕರೆಸಲಾಗಿತ್ತು. ಇಲ್ಲಿ ಅಶ್ವಿನಿ ಮೂಲಕ ಒನ್ಸ್ ಅಗೇನ್ ಈ ರಾಘವೇಂದ್ರನನ್ನ ಕರೆಸಲಾಗುತ್ತೆ. ಯಾವ ಜಾಗಕ್ಕೆ ಅಂದ್ರೆ ಒಂದು ಸ್ಮಶಾನದ ಜಾಗಕ್ಕೆ ಆಕೆ ಕರೆ ಮಾಡಿ ಆತನನ್ನ ಬರುವಂತೆ ಹೇಳ್ತಾಳೆ. ಆಗ ಅಲ್ಲೇ ಇದ್ದಂತಹ ಗುರುರಾಜ್ ಮತ್ತು ತನ್ನ ಸ್ನೇಹಿತರ ಜೊತೆಗೆ ಇದ್ದಂತಹ ಸಂದರ್ಭದಲ್ಲಿ ಈ ರಾಘವೇಂದ್ರ ಮೇಲೆ ಮನಸೋ ಇಚ್ಛೆ ಹಲ್ಲೆ ಮಾಡಿ, ಗುಪ್ತಾಂಗಗಳಕ್ಕೂ ಕೂಡ ಹಲ್ಲೆ ಮಾಡಿ, ಆ ನಂತರ ಆತನನ್ನ ಭೀಕರವಾಗಿ ಕೊಲೆ ಮಾಡಿ ನಂತರ ರಾಯಚೂರಿನ ಶಕ್ತಿನಗರಕ್ಕೆ ಬಂದು ಶವ ಬಿಸಾಡಿ ಹೋಗಿರ್ತಾರೆ. ಸದ್ಯ ಈ ಪ್ರಕರಣ ಭೇದಿಸಿರುವಂತಹ ಪೊಲೀಸರು ಅಶ್ವಿನಿ ಮತ್ತೆ ಗುರುರಾಜ್ ಸೇರಿದಂತೆ ಆತನ ಸ್ನೇಹಿತರನ್ನ ಕೂಡ ಈಗ ಆಲ್ರೆಡಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಂಧಿಸಿದ್ದಾರೆ. ಇದೇ ರೀತಿ ಮತ್ತೊಂದು ಪ್ರಕರಣ ರಾಜ್ಯದಲ್ಲಿ ನಡೆದು ಹೋಗಿದೆ ಅಂತ ನಾವು ಹೇಳ್ತಾ ಇದ್ವಿ. ಅದು ಕೂಡ ಆಸ್ ಇಟ್ ಈಸ್ ಈ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣವನ್ನ ಹೋಲುವ ರೀತಿಯಲ್ಲೇ ನಡೆದು ಹೋಗಿದೆ. ಈ ಘಟನೆ ನಡೆದಿರೋದು ಬೆಂಗಳೂರಿನ ಹೊರವಲಯದ ಸೋಲದೇವನಹಳ್ಳಿಯಲ್ಲಿ. ಹೌದು, ಕುಶಾಲ್ ಎಂಬ ಹುಡುಗ 2 ವರ್ಷಗಳ ಕಾಲ ಒಂದು ಹುಡುಗಿಯನ್ನ ಪ್ರೀತಿ ಮಾಡ್ತಿದ್ದ. ಆದ್ರೆ ಏನು ಸರಿ ಬಂದಿಲ್ಲ ಅನ್ನೋ ಕಾರಣಕ್ಕೆ ಇಬ್ರು ದೂರ ಆಗಿರ್ತಾರೆ. ಇದಾದ ಬಳಿಕ ಆ ಯುವತಿ ಬೇರೆ ಹುಡುಗನ ಜೊತೆ ಪ್ರೀತಿಯಲ್ಲಿ ಬಿದ್ದಿರ್ತಾಳೆ. ಪ್ರೀತಿ, ಪ್ರೇಮ, ಪ್ರಣಯ ಅಂತ ಮತ್ತೊಬ್ಬ ಹುಡುಗನ ಜೊತೆ ಈಕೆ ಓಡಾಡ್ತಿರ್ತಾಳೆ. ಇದೇ ವಿಚಾರ ಮಾಜಿ ಪ್ರಿಯಕರ ಈ ಕುಶಾಲ್ಗೆ ಗೊತ್ತಾಗ್ತಾ ಇದ್ದಂತೆ ಅದನ್ನ ಆತ ಸಹಿಸೋದಿಲ್ಲ. ಪ್ರಮುಖವಾಗಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಯುವತಿಗೆ ಮತ್ತೊಮ್ಮೆ ಅಶ್ಲೀಲ ಮೆಸೇಜ್ಗಳನ್ನ ಕಳಿಸುವುದಕ್ಕೆ ಪ್ರಾರಂಭ ಮಾಡ್ತಾನೆ. ಯಾವಾಗ ಅಶ್ಲೀಲ ಮೆಸೇಜ್ಗಳು ಮಾಜಿ ಪ್ರಿಯಕರನಿಂದ ಈ ಯುವತಿ ಮೊಬೈಲ್ಗೆ ಬಂತು, ಆ ಯುವತಿ ತನ್ನ ಪ್ರಿಯಕರನ ಹತ್ರ ಈ ವಿಚಾರಗಳನ್ನ ಹೇಳ್ಕೊಳ್ತಾಳೆ. ಹೀಗಾಗಿ ಅದೇ ಹೊಸ ಪ್ರಿಯಕರ ತನ್ನ ಸ್ನೇಹಿತರಿಗೆಲ್ಲ ಫೋನ್ ಮಾಡಿಕೊಂಡು ಒಳ್ಳೆ ಹೀರೋ ಸ್ಟೈಲ್ ಅಲ್ಲಿ ಆತನನ್ನ ಹೇಗಾದ್ರೂ ಮಾಡಿ ಕರೆಸಿ ಹಲ್ಲೆ ಮಾಡಲೇಬೇಕು ಅಂತ ಪ್ಲಾನ್ ಅನ್ನ ರೂಪಿಸ್ಕೊಳ್ತಾರೆ.
ಅದೇ ಯುವತಿ ಮೂಲಕ ಒನ್ಸ್ ಅಗೇನ್ ಆ ಕುಶಾಲ್ಗೆ ಕರೆ ಹೋಗುತ್ತೆ. ಮತ್ತೆ ಆತನನ್ನ ಒಂದು ಜಾಗಕ್ಕೆ ಬರ ಹೇಳುವಂತ ಈ ಯುವತಿಯ ಪ್ರಿಯಕರ ಮತ್ತು ಸ್ನೇಹಿತರು ಮನಸೋ ಇಚ್ಛೆ ಆತ ಅಂದ್ರೆ ಕುಶಾಲ್ ಮೇಲೆ ಹಲ್ಲೆ ಮಾಡ್ತಾರೆ. ಸಾಲದಕ್ಕೆ ಅಲ್ಲೇ ಒಂದು ಮಾತನ್ನ ಹೇಳ್ತಾರೆ, ರೇಣುಕಾ ಸ್ವಾಮಿ ಕೊಲೆ ನಡೆದು ಹೋಯ್ತಲ್ಲ, ಆ ರೀತಿ ನಿನ್ನನ್ನ ಕೊಲೆ ಮಾಡ್ಬಿಡ್ತೀವಿ ಅಂತ. ಈ ರೀತಿ ಹಲ್ಲೆ ಮಾಡುದು, ಗುಪ್ತಾಂಗಗಳ ಮೇಲೆ ಹಲ್ಲೆ ಮಾಡುದು, ಎಲ್ಲಾ ದೃಶ್ಯಗಳನ್ನ ತನ್ನ ಮೊಬೈಲ್ ನಲ್ಲೂ ಕೂಡ ಇವರು ವಿಡಿಯೋ ಮಾಡಿಟ್ಕೊಂಡಿದ್ದಾರೆ. ಸಾಲದಕ್ಕೆ ಅದೇ ಜಾಗದಲ್ಲಿ ನಿನಗೂ ಕೂಡ ರೇಣುಕಾ ಸ್ವಾಮಿ ರೀತಿಯಲ್ಲಿ ಕೊಲೆ ಮಾಡ್ಬಿಡ್ತೀವಿ ಹುಷಾರ್ ಅನ್ನುವಂತಹ ಬೆದರಿಕೆ ಕೂಡ ಹಾಕ್ತಾರೆ. ಸದ್ಯ ಅದೇ ಕುಶಾಲ್ ಅಲ್ಲಿಂದ ಬದುಕಿತು ಬಡಜೀವ ಅನ್ನೋ ರೀತಿಯಲ್ಲಿ ಅಲ್ಲಿಂದ ಓಡ್ ಬಂದು ಪೊಲೀಸ್ ಠಾಣೆಗೆ ಬಂದು ದೂರು ಕೊಡ್ತಾರೆ. ಆ ದೂರಿನ ಅನ್ವಯ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದಾಗ ಈಗ ಆ 8 ಜನ ಆರೋಪಿಗಳನ್ನ ಕೂಡ ಪೊಲೀಸರು ಬಂಧಿಸಿದ್ದಾರೆ. ಬಟ್ ಏನೇ ಹೇಳಿ, ನಟ ದರ್ಶನ್ ಈ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿದ್ರು ಅನ್ನುವಂತಹ ವಿಚಾರ ಇಡೀ ರಾಜ್ಯ ಮಾತ್ರ ಅಲ್ಲ, ದೇಶದಾದ್ಯಂತ ಸದ್ದು ಸುದ್ದಿಗೆ ಕಾರಣ ಆಗಿತ್ತು. ಕಾರಣ ಇಷ್ಟೇ, ಅವರನ್ನ ಫಾಲೋ ಮಾಡುವಂತಹ ಲಕ್ಷಾಂತರ ಬೇಡ ಕೋಟ್ಯಾಂತರ ಅಭಿಮಾನಿಗಳು ಅವ್ರು ಕೂತ್ರು ಮತ್ತೆ ನಿಂತ್ರು ಅವರ ಸ್ಟೈಲ್ ಅನ್ನ ಕಾಪಿ ಮಾಡೋ ಹೊತ್ತಲ್ಲಿ ಈ ರೀತಿ ಒಂದು ಕೊಲೆ ಕೇಸಲ್ಲಿ ನಟ ದರ್ಶನ್ ಅಂಧರಾದ್ರು ಅನ್ನುವಂತಹ ವಿಚಾರ ಮೋಸ್ಟ್ಲಿ ಯಾರಿಗಾದ್ರೂ ಇನ್ಸ್ಪಿರೇಷನ್ ಆಗ್ಬಿಟ್ರೆ ಏನಪ್ಪಾ ಕತೆ ಅಂತ ಬಹುತೇಕರು ಆತಂಕಗೊಂಡಿದ್ರು. ಆ ಆತಂಕ ಮತ್ತೆ ನಿಜವಾಗ್ಬಿಟ್ಟಿದೆ. ಕಾರಣ ರಾಜ್ಯದಲ್ಲಿ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಯಾವ ರೀತಿ ಆತನನ್ನ ಕಿಡ್ನಾಪ್ ಮಾಡಿ ಕೊಲೆ ಮಾಡಿದ್ರು, ಅದೇ ಮಾದರಿಯಲ್ಲಿ ರಾಜ್ಯದಲ್ಲಿ ಮತ್ತೆರಡು ಪ್ರಕರಣ ನಡೆದು ಹೋಗಿದೆ ಅನ್ನೋದು ವಿಪರ್ಯಾಸದ ಸಂಗತಿ. ಬಟ್ ಯಾರು ಅಭಿಮಾನಿಗಳು, ಪ್ರೀತಿ ಇರ್ಲಿ ಅಭಿಮಾನ ಇರ್ಲಿ, ಬಟ್ ಅವರು ಈ ರೀತಿ ಕೊಲೆ ಮಾಡಿದ್ರು, ಕಿಡ್ನಾಪ್ ಮಾಡಿಸಿದ್ರು, ಯಾರು ಹೀರೋ ಆಗಕ್ಕೆ ಹೋದ್ರು ಅನ್ನೋ ಕಾರಣಕ್ಕೆ ಅವರನ್ನ ಈ ರೀತಿ ಪ್ರೇರಣೆಯಾಗಿ ತೆಗೆದುಕೊಳ್ಳೋದು ಬೇಡ ಅಂತ ಹೇಳ್ತಾ, ಈ ಮಾಹಿತಿ ಇಷ್ಟವಾಗಿದ್ರೆ ನ್ಯೂಸ್ ಬಿಟ್ ಲೈವ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮಾಹಿತಿ ಹೊತ್ತು ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿ ತನಕ ನಮಸ್ಕಾರ.